ಸೂರ್ಲಬಿ ಫಾಲ್ಸ್. ಸೊ ಹೇಗೆ ಹರಿತಿದೆ ನೋಡಿ, ನೀರು ಸ್ವಲ್ಪ ಕಮ್ಮಿ ಇದೆ ಆ್ಯಕ್ಚುಲಿ, ನೀರು ಯಾವಾಗಲೂ ಜಾಸ್ತಿ ಇರುತ್ತೆ. ಫೈನಲಿ ಕೋಟೆ ಬೆಟ್ಟ ಆಯಿತು. ಚೆನ್ನಾಗಿದೆ, ವೆದರ್ ಸಹ ಚೆನ್ನಾಗಿತ್ತು. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ಖುಷಿ ಸಹ ಆಯಿತು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಅದೇ ರೀತಿ ಆಫ್ ರೋಡು ಟ್ರಯಲ್ ಮಾಡೋರಿಗೆ ಒಂದು ಒಳ್ಳೆ ಟೀಮ್ ಇಟ್ಕೊಂಡು ಬಂದರೆ ಒಳ್ಳೆ ಆಫ್ ರೋಡ್ ಟ್ರಯಲ್ ಮಾಡ್ಬೋದು. ಮಾತ್ರ ನೋಡಿ, ಇಲ್ಲೆಲ್ಲ ಆಫ್ ರೋಡ್ ಟ್ರಯಲ್ ಮಾಡ್ಬೋದು. ಸೊ ನನ್ನ ಮುಂದಿನ ಪಯಣ ಬಂದುಬಿಟ್ಟು ಸೂರ್ಲಬಿ ಫಾಲ್ಸು. ಸೊ ಸೂರ್ಲಬಿ ಫಾಲ್ಸ್ ಇಲ್ಲಿಂದ 10 ಕಿಲೋಮೀಟರ್ ಆಗ್ತದೆ, ನಿಯರ್ ಬೈ ಓನ್ಲಿ. ಸೊ ಆಫ್ಟರ್ ದಟ್ ನಿಮಗೆ ಹೋಗುವ ದಾರಿಯಲ್ಲಿ ಮಳ್ಳಳ್ಳಿ ಫಾಲ್ಸ್ ಸಿಗುತ್ತೆ. ಸೊ ನಾನು ಮಳ್ಳಳ್ಳಿ ಫಾಲ್ಸು ಸಹ ವಿಸಿಟ್ ಮಾಡ್ತಾ ಇದ್ದೇನೆ. ಸೊ ಅದಾದಮೇಲೆ ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಟೈಮ್ ಬಂದುಬಿಟ್ಟು ಈಗ 1 ಗಂಟೆ ಆಗಿದೆ ಎಕ್ಸಾಕ್ಟು. ಸೊ ನಾನು ಸೂರ್ಲಬಿ ಎಲ್ಲ ಮುಗಿಸ್ಕೊಂಡು ಮಳ್ಳಳ್ಳಿ ಜಾಯ್ನ್ ಅಲ್ಲಿಗೆ ಹೋಗುವಾಗ 3-3:30 ಆಗ್ಬೋದು ಐ ಥಿಂಕ್. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ 5 o'clock ಆಗ್ತದೆ ಅನ್ಸುತ್ತೆ. ಅಲ್ಲಿಂದ ಸೀದಾ ಮ್ಯಾಂಗ್ಳೂರ್ ಬಿಡ್ತೇನೆ ನಾನು. ಸೊ ಬನ್ನಿ, ಸೂರ್ಲಬಿ ಫಾಲ್ಸು ರೋಡ್ ಸೈಡೇ ಇದೆ. ಸೊ ಅದು ಒನ್ ಆಫ್ ದಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಯಾಕಂದರೆ ಅದನ್ನೆಲ್ಲ ನಾನು ಇಲ್ಲಿ ಡಿಗ್ರಿ ಇದ್ದಾಗಲೇ ನೋಡಿಬಿಟ್ಟಿದ್ದೀನಿ. ಆದರೆ ಆಫ್ಟರ್ ಲಾಂಗ್ 7 to 8 ಇಯರ್ಸ್ ಆದಮೇಲೆ ಮತ್ತೆ ನೋಡ್ಲಿಕ್ಕೆ ಬರ್ತಾಯಿದ್ದೀನಿ ಮಳ್ಳಳ್ಳಿ ಫಾಲ್ಸ್ ಮತ್ತು ಸೂರ್ಲಬಿ ಫಾಲ್ಸು. ಹೇಗಾಗಿದೆ, ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ನೋಡುವ ಬನ್ನಿ. ಸೊ ಈ ಸೂರ್ಲಬಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನೀವು ಬಂದಿದ್ದ ರೂಟಲ್ಲಿ ಬ್ಯಾಕ್ ಹೋಗಿ, ಬ್ಯಾಕಿಂದ ಮೇನ್ ರೋಡಿಂದ 2 ಕಿಲೋಮೀಟರ್ ಬ್ಯಾಕಿಗೆ ಹೋದರೆ ನಿಮಗೆ ಅಲ್ಲಿ ಲೆಫ್ಟಿಗೆ ಒಂದು ರೋಡ್ ಇದೆ. ಸೊ ಆ ರೋಡಲ್ಲಿ ಹೋಗಬೇಕು ನೀವು. ಸೊ ಅಲ್ಲಿ ಬೋರ್ಡ್ ಇದೆ ಮತ್ತು ನೆಟ್ವರ್ಕ್ ಸಹ ಇದೆ, ಮ್ಯಾಪ್ ಹಾಕೋಬೋದು. ಸೊ ನೋ ಪ್ರಾಬ್ಲಮ್ ಯಾವುದಕ್ಕೂ. ಬನ್ನಿ, ನಾನು ಸೂರ್ಲಬಿ ಫಾಲ್ಸಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೇನೆ ಇನ್ನು. ಸೊ ಕೋಟೆ ಬೆಟ್ಟ ಆದಮೇಲೆ ಈ ಕಡೆ ಬಂದರೆ ಈ ಕಡೆಯೂ ಸಹ ಸಿಂಗಲ್ ರೋಡ್ ಇದೆಲ್ಲ. ಫುಲ್ಲು ಸಿಂಗಲ್ ರೋಡ್ ಅಂದರೆ ಫುಲ್ ಸಿಂಗಲ್ ರೋಡು. ಆಚೆ ಈಚೆ ತೋಟ, ಫಾರೆಸ್ಟ್ ರೂಟ್ ಥರನೇ. ಸೊ ಒಂದು ಜನ ಆಚೆ ಈಚೆ ತಿರುಗಾಡ್ತಿಲ್ಲ. ನಾವು ಫೈನಲಿ ರೀಚ್ ಆದೆ ನೋಡಿ. ಇದೇ ಸೂರ್ಲಬಿ ಫಾಲ್ಸು. ತುಂಬ ಜನ ಫೋಟೋ ವಿಡಿಯೋ ಹಾಕಿದ್ದಾರೆ ಇಲ್ಲಿ. ಸೊ ಇದೇ ಸೂರ್ಲಬಿ ಫಾಲ್ಸ್. ಸೊ ಹೇಗೆ ಹರಿತಿದೆ ನೋಡಿ, ನೀರು ಸ್ವಲ್ಪ ಕಮ್ಮಿ ಇದೆ ಆ್ಯಕ್ಚುಲಿ. ನೀರು ಯಾವಾಗಲೂ ಜಾಸ್ತಿ ಇರುತ್ತೆ, ಮಳೆ ಇಲ್ಲದ ಕಾರಣದಿಂದಾಗಿ ನೀರು ಸ್ವಲ್ಪ ಕಮ್ಮಿ ಇದೆ. ನೋಡ್ಬೋದು ನೀವು ಹೇಗಿದೆ ಅಂತ. ಸೊ ಇದೆ ನೋಡಿ ಸೂರ್ಲಬಿ ಫಾಲ್ಸ್ ಅಂತ ಫೇಮಸ್ ಆಗಿರ್ತಕ್ಕಂತಹ ಒಂದು ಫಾಲ್ಸ್. ಬಿದ್ದರೆ ಮಾತ್ರ ಏನಿಲ್ಲ. ಸೊ ಅಲ್ಲಿಂದ ನೀರು ಬರ್ತಾನೆ ಇದೆ. ಸೊ ಹೋಗುವಾಗ ಜೋಪಾನ. ಸೊ ಅಲ್ಲಿ ನೋಡಿ ಬರ್ತಾ ಇರೋ ಫೋರ್ಸ್ ಇದೆಯಲ್ಲ ನೀರು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಫೋರ್ಸಲ್ಲಿ ಬರ್ತಾ ಇದೆ ಅಂದರೆ ಆ ಕಲ್ಲಿಗೆ ಹೊಡ್ಕೋತಿರೋದು ನೋಡಿ. ಅಲ್ಲಿ ನೀರು ಬಿದ್ದರೆ ಮಾತ್ರ ಸಿಗೋ ಚಾನ್ಸೇ ಇಲ್ಲ. ಸೂಪರ್ವಾಗಿದೆ ಮಾತ್ರ. ಇದೆ ನೋಡಿ ರೋಡು, ಹೋಗುವಂತಹ ರೋಡು, ಬರುವಂಥ ರೋಡು. ಸೊ ನಾನು ಇಲ್ಲಿ ವಿಸಿಟ್ ಮಾಡಿದಾಗ ಇದೆಲ್ಲ ಇರಲಿಲ್ಲ ಆ್ಯಕ್ಚುಲಿ. ಈ ಬ್ರಿಡ್ಜು ಇತ್ತು, ಬಟ್ ಅದು ಇಷ್ಟು ಹೈಟ್ ಕಟ್ಟಿರಲಿಲ್ಲ. ಸೊ ಬಿಸಿಲು ಬಂತು. ವಾ ಸೂಪರ್ವಾಗಿದೆ ಮಾತ್ರ. ಸೊ ಫೈನಲಾಗಿ ಸೂರ್ಲಬಿ ಫಾಲ್ಸ್ ಆಯಿತು. ಸೂರ್ಲಬಿ ಫಾಲ್ಸ್ ನೋಡಿಕೊಂಡು ನನ್ನ ಪಯಣ ಈಗ ಮಳ್ಳಳ್ಳಿ ಫಾಲ್ಸು, ಸೋಮಾರಪೇಟೆ. ಸೊ ಮಳ್ಳಳ್ಳಿ ಫಾಲ್ಸಿಗೆ ಎಕ್ಸಾಕ್ಟ್ ಸೂರ್ಲಬಿ ಫಾಲ್ಸಿಂದ ನಿಮಗೆ 26 ಕಿಲೋಮೀಟರ್ ಆಗ್ತದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರುವಾಗ, ಸೊ ನನ್ನಾಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಎಲ್ಲನೂ ಕವರ್ ಮಾಡ್ಕೋಬೋದು. ಸೊ ನಿಮಗೆ ಇದರೊಟ್ಟಿಗೆ ಮಳ್ಳಳ್ಳಿ ಫಾಲ್ಸ್ ಸ್ಕಿಪ್ ಮಾಡ್ತೀನಿ ಅನ್ನೋದ್ರೆ ಆ್ಯಡ್ ಆನ್ ನಿಮಗೆ ಮಡಿಕೇರಿ ಸುತ್ಬೋದು. ಏನೆಲ್ಲ ಅಂದರೆ ರಾಜಶೀಟ್ ಸುತ್ಬೋದು. ಅದರೊಟ್ಟಿಗೆ ನಿಮಗೆ ಅಬಿ ಫಾಲ್ಸು, ಮಂದಲ್ಪಟ್ಟಿ, ಸೊ ಇದೆಲ್ಲ ಗಲ್ಫ್ ಗ್ರೌಂಡ್ ಇದೆ. ಸೊ ಇದನ್ನೆಲ್ಲ ನೀವು ಅಲ್ಲಿ ಮಡಿಕೇರಿಯಲ್ಲಿ ಕವರ್ ಮಾಡ್ಬೋದು. ಇಲ್ಲ ನಾನು ಅದನ್ನೆಲ್ಲ ನೋಡಿದ್ದೀನಿ ಅನ್ನೋದಾರೆ ನನ್ನ ಹಾಗೇನೆ ತಲಕಾವೇರಿ, ಭಾಗಮಂಡಲ ಮುಗಿಸ್ಕೊಂಡು ಸೀದಾ ನೀವು ಕೋಟೆ ಬೆಟ್ಟ ಬಂದರೆ ಕೋಟೆ ಬೆಟ್ಟದಿಂದ ಸೂರ್ಲಬಿ ಫಾಲ್ಸ್ ಬಂದು ಮಳ್ಳಳ್ಳಿ ಫಾಲ್ಸ್ ಬಂದು ಮಳ್ಳಳ್ಳಿ ಫಾಲ್ಸ್ ಮುಗಿಸ್ಕೊಂಡು ನೀವು ಮತ್ತೆ ರಿಟರ್ನ್ ನಿಮ್ಮ ಸಿಟಿಗೆ ನೀವು ಬ್ಯಾಕ್ ಆಗ್ಬೋದು. ಸೊ ನನ್ನ ಪ್ಲ್ಯಾನ್ ಪ್ರಕಾರ, ನಾನು ಮ್ಯಾಂಗ್ಳೂರಿಂದ ಬಂದಿರೋ ಪ್ರಕಾರದಿಂದಾಗಿ ನಾನು ಒಂದು ರೌಂಡ್ ಅಂದರೆ ಒಂದು ಮ್ಯಾಂಗ್ಳೂರು ಮಡಿಕೇರಿ ಆಗಿ ಒಂದು ರೌಂಡ್ ಸಕಲೇಶ್ಪುರ ಆಗಿ ಮಂಗಳೂರಿಗೆ ಹೋಗುವ ಹಾಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ಪ್ಲ್ಯಾನ್ ಎಲ್ಲ ಎಕ್ಸಿಕ್ಯೂಟ್ ಆಗಿ ಚೆನ್ನಾಗಿ ಆಗಿದೆ. ಸೊ ಲಾಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಮಳ್ಳಳ್ಳಿ ಫಾಲ್ಸ್. ಸೊ ಇದನ್ನು ಮುಗಿಸ್ಕೊಂಡ್ರೆ ನನಗೆ ಇವತ್ತಿನ ಒಂದು ಟ್ರಿಪ್ ಅಲ್ಲಿಗೆ ಕಂಪ್ಲೀಟ್ ಆಯಿತು. ನಾನು ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಸೂರ್ಲಬಿ ಫಾಲ್ಸಲ್ಲಿ ಅಂತ ಏನು ನೀರಿಲ್ಲ, ಬಟ್ ಅದು ಒಳ್ಳೆ ಮಳೆ ಬೀಳುವಾಗ ನೀವು ಏನಾರು ಈಚೆ ಸೈಡ್ ಬಂದರೆ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಒಂದು ರಭಸ, ಅಂದರೆ ಹೇಗೆ ಬರ್ತಾ ಇರುತ್ತೆ ಅಂದರೆ ಫೋಕಸ್ ಬರ್ತಿರೋ ನೀರು ಹನಿ ನಿಮಗೆ ರಟ್ತಾ ಇರುತ್ತೆ. ಸೊ ಅಷ್ಟೊಂದು ಫೋರ್ಸ್ ಬರುತ್ತೆ. ಆಗ ನಿಮಗೆ ಒಂಚೂರು ಒಳ್ಳೆ ಫೀಲ್ ಕೊಡ್ತದೆ ಇನ್ನೂ ಸಹ. ಸೊ ನನ್ನ ಪ್ರಕಾರ ಇಲ್ಲೇ ಇಷ್ಟು ನೀರು ಅಂದರೆ ಇನ್ನು ಮಳ್ಳಳ್ಳಿ ಫಾಲ್ಸಲ್ಲೂ ಐ ಥಿಂಕ್ ನೀರು ಕಮ್ಮಿನೇ ಇರುತ್ತೆ ಅನ್ಕೋತೀನಿ. ಬನ್ನಿ ಅಲ್ಲಿಗೆ ಹೋಗಿ ನೋಡುವ ಏನು ಎತ್ತ ಅಂತ.
ಅರೌಂಡ್ ನಾನು 2:30 ರೀಚ್ ಆಗ್ತೇನೆ. ಸೊ 1:51 ಆಯಿತು ಟೈಮು, ಲಂಚ್ ಸಹ ಆಗಿಲ್ಲ. ಸೊ ಮಳ್ಳಳ್ಳಿ ಫಾಲ್ಸ್ ಮುಗಿಸ್ಕೊಂಡು ಲಂಚ್ ಮಾಡ್ಕೊಂಡು ನಾನು ಹೊರಡೋ ಪ್ಲ್ಯಾನಲ್ಲಿದ್ದೀನಿ. ಬನ್ನಿ ನೋಡುವ ಏನೆಲ್ಲ ಆಗ್ತದೆ.